ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಾನು ಅಕ್ಷಿ ತೆರೆದಾಗ ಕಂಡ ಮೊದಲ ವ್ಯಕ್ತಿ, ಅತ್ತಾಗ ಕೇಳಿದ ಮೊದಲ ಧ್ವನಿ, ನನ್ನ ಜೀವನದ ಮೊದಲ ಪ್ರೀತಿ, ಅದುವೇ ನನ್ನ ಅಮ್ಮ. ಗೌರವಾನ್ವಿತರೇ, ಇಂದು ನಾನು ಮಾತನಾಡಲಿರುವ ವಿಷಯ ನನ್ನ ಆದರ್ಶ ವ್ಯಕ್ತಿ, ನನ್ನ ಅಮ್ಮ. ಜಗತ್ತಿನಲ್ಲಿ ಅದೆಷ್ಟೋ ಮಹಾನುಭಾವರು ನಮಗೆ ಆದರ್ಶಪ್ರಾಯರು, ಆದರೆ ಅವರೆಲ್ಲರಲ್ಲಿ ನನ್ನ ಮೊದಲ ಆಯ್ಕೆ ನನ್ನ ಹಡೆದವ್ವ. ಅಮ್ಮ ಎಂದರೆ ಕೇವಲ ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಅನಂತ ಸಹನೆಯ ರೂಪ. ನನ್ನ ಅಮ್ಮ ವೃತ್ತಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕಿ. ಆಕೆ ನನಗೆ ಮಾತ್ರವಲ್ಲ, ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಾಳೆ. ಮನೆಯಲ್ಲಿ ನಮಗೂ ಕೂಡ ಹಾಗೆಯೇ ಪ್ರೋತ್ಸಾಹ ನೀಡುತ್ತಾಳೆ. ಆಕೆ ಅತ್ಯುತ್ತಮ ಗೃಹಿಣಿ. ಅವಳು ಶಾಲೆಯಲ್ಲಿ ಕೇವಲ ಪಾಠ ಮಾಡುವುದಿಲ್ಲ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸುವಲ್ಲಿ ಶ್ರಮಿಸುತ್ತಾಳೆ. ಅವಳು ಉತ್ತಮ ಕ್ರೀಡಾಪಟು. ಆಕೆ ಸಕಲ ಕಲಾವಲ್ಲಭೆ. ಕತೆ, ಕವನ, ಭಾಷಣ, ಪ್ರಬಂಧ, ನಿರೂಪಣೆ ಇತ್ಯಾದಿಗಳಲ್ಲಿ ಎತ್ತಿದ ಕೈ. ಅವಳು ಸದ್ಗುಣ ಸಂಪನ್ನೆ. ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ, ಆದ್ದರಿಂದ ಅಮ್ಮ ಎಂಬ ರೂಪದಲ್ಲಿ ನಮ್ಮ ಜೊತೆಗಿರುತ್ತಾರೆ ಎಂಬ ಮಾತು ಅಕ್ಷರಶಃ ಸತ್ಯ. ಆಕೆ ನನ್ನ ಜೀವನದ ಮೊದಲ ಗುರು, ಸ್ನೇಹಿತೆ, ಮಾರ್ಗದರ್ಶಕಳು. ನಾನು ಸೋತಾಗ ಧೈರ್ಯ ತುಂಬಿದವಳು. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಕಲಿಸಿದವಳು. ಅವಳ ತ್ಯಾಗವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅವಳ ಜೀವನವೇ ನನಗೊಂದು ಪಾಠ. ನನ್ನ ಅಮ್ಮ ತಂದೆ ತಾಯಿಗೆ ಒಳ್ಳೆಯ ಮಗಳು, ಅತ್ತೆ ಮಾವರ ಪ್ರೀತಿಯ ಸೊಸೆ, ನನ್ನ ತಂದೆಗೆ ತಕ್ಕ ಹೆಂಡತಿ, ಮಕ್ಕಳಾದ ನಮಗೆ ಮಮತಾ ಎಂಬ ಹೆಸರಿಗೆ ತಕ್ಕಂತೆ ಮಮತಾಮಯಿ. ನಾನು ಇಲ್ಲಿ ನಿಂತು ಮಾತನಾಡುತ್ತಿದ್ದೇನೆಂದರೆ ಅದಕ್ಕೆ ಅಮ್ಮನ ಪ್ರೇರಣೆ ಮತ್ತು ಸ್ಫೂರ್ತಿಯೇ ಕಾರಣ. ನನ್ನಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅದನ್ನು ಬೆಳೆಸಿದವಳು ನನ್ನ ಅಮ್ಮ. ನನ್ನಮ್ಮನಿಗೆ ಮೊಬೈಲ್ ಟಿವಿಯಾಗೀಳಿಲ್ಲ. ಪುಸ್ತಕವನ್ನೇ ಓದುವ ಅಮ್ಮ ನನ್ನಲ್ಲಿಯೂ ಆ ಗುಣವನ್ನು ಬೆಳೆಸಿದ್ದಾರೆ. ಅಮ್ಮನಿಂದ ತರಬೇತಿ ಪಡೆದ ಅದೆಷ್ಟೋ ವಿದ್ಯಾರ್ಥಿಗಳು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ. ಅವರ ವಿದ್ಯಾರ್ಥಿಗಳು ಓದಿ ಉನ್ನತ ಸ್ಥಾನಕ್ಕೇರಿದ್ದು ಅಮ್ಮನಿಗೆ ಕರೆ ಮಾಡಿ ನಾವೀ ಸ್ಥಾನಕ್ಕೇರಲು ನೀವೇ ಕಾರಣ ಎಂದು ಹೇಳಿದಾಗ ನನಗೆ ಅಮ್ಮನ ಮೇಲೆ ತುಂಬ ಹೆಮ್ಮೆ ಎನಿಸುತ್ತದೆ. ಅಮ್ಮ ಅಪ್ಪರ ಆದರ್ಶ ದಾಂಪತ್ಯ, ಸಂಸಾರವನ್ನು ಸರಿದೂಗಿಸುವ ಕಲೆ, ಮಕ್ಕಳಾದ ನಮ್ಮನ್ನು ಸಂಭಾಳಿಸುವ ರೀತಿ, ಒಟ್ಟಾರೆಯಾಗಿ ಅಮ್ಮನ ಜೀವನ ಮೌಲ್ಯಗಳೇ ನನಗೆ ಆದರ್ಶ. ಅಮ್ಮ ಕಲಿಸಿದ ಪಾಠ ಪರಿಶ್ರಮವೇ ಯಶಸ್ಸಿನ ಗುಟ್ಟು. ನನ್ನ ಅಮ್ಮ ನನಗೆ ಕೇವಲ ಆದರ್ಶ ವ್ಯಕ್ತಿ ಮಾತ್ರವಲ್ಲ, ಆಕೆ ನನ್ನ ಜೀವನದ ಪ್ರೇರಣೆ, ನನ್ನ ಉಸಿರು, ನನ್ನ ಜೀವನದ ದಿಕ್ಕು. ನನ್ನ ಅಮ್ಮನ ಕುರಿತಾದ ಸಿಂಧುವಿನೋಪಾದಿಯ ವಿಷಯಗಳಲ್ಲಿ ನಾನಿಲ್ಲಿ ಹೇಳಿರುವುದು ಕೇವಲ ಬಿಂದುವಿನಷ್ಟು ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ, ಹೊರತು ನನ್ನ ವಿಚಾರಗಳಿಗಲ್ಲ. ಧನ್ಯವಾದಗಳು. ಎಸ್ ದಶಮಿ, ಹಾಯ್. ಹೇಗನಿಸ್ತು? ಅಡ್ಡಿಲ್ಲ. ಸೊ ಜಡ್ಜಸ್ ಏನು ಹೇಳ್ಬೋದು? ನೋಡಬೇಕು. ಸೊ ಏನನ್ನಿಸ್ತಾ ಇದೆ ಈಗ? ವೆಯ್ಟಿಂಗ್ ಲಿಸ್ಟ್, ಸೆಲೆಕ್ಷನ್, ಅದು ನನ್ನ ಸ್ಪೀಚ್ ಜಡ್ಜಸ್ಸಿಗೆ ಹೇಗೆ ಮುಟ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನನ್ನಿಸ್ತಾ ಇದೆ? ನನಗೆ ಪರವಾಗಿಲ್ಲ, ಚೆನ್ನಾಗಾಗಿದೆ. ಅಲ್ಲ, ಸೆಲೆಕ್ಟ್ ಆಗಬೇಕು ಅನ್ನಿಸ್ತಿದ್ಯಾ, ವೆಯ್ಟಿಂಗ್ ಲಿಸ್ಟ್ ಅಲ್ಲಿ ಇರಬೇಕು ಅನ್ನಿಸ್ತಿದ್ಯಾ? ಸೆಲೆಕ್ಟ್ ಆದ್ರೆ ಸಂತೋಷ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ತನಕ ಬಂದಿದ್ದೀನಿ ಅನ್ನುವ ತೃಪ್ತಿ ಉಂಟು. ಓಕೆ, ಎಸ್. ಹಾಗಾದ್ರೆ ನೇರವಾಗಿ ನಮ್ಮ ತೀರ್ಪುಗಾರ ಹತ್ರ ಕೇಳುವ. ಎಸ್ ಆರತಿ ಮೇಡಮ್, ಹೇಗನ್ನಿಸ್ತು ನಮ್ಮ ದಶಮಿ ಅವರ ಮಾತುಗಳು? ಹಲೋ ದಶಮಿ. ಹಾಯ್. ಅತ್ಯುತ್ತಮವಾದಂತಹ ಭಾಷಣ ಅಂಥೇಳಿ ನನಗನ್ನಿಸ್ತು. ಧನ್ಯವಾದಗಳು. ಒಂದು, ತಾಯಿಯನ್ನು ಆದರ್ಶವನ್ನಾಗಿಟ್ಕೊಂಡು ತಾಯಿಯನ್ನು ಮಾತೃದೇವೋಭವ ಅಂತ ಹೇಳುವಂತಹ ಮಾತಿಗೆ ಪೂರಕವಾಗಿ ಎಲ್ಲಿ ಹೇಗೆ ನಾನು ಅವರನ್ನು ವರ್ಣಿಸಲಿ ಅಂತ ಹೇಳೋದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಅರಿತುಕೊಂಡು ನೀನು ಎಲ್ಲಿ ನಿಂತ್ಕೊಂಡು 3 ನಿಮಿಷದ ಭಾಷಣವನ್ನು ಮಾಡಿದೀಯಾ. ತಾಯಿಯೇ ಮೊದಲ ಗುರು ಅಂತ ಹೇಳುವುದನ್ನು ಕೂಡ ಪ್ರೂವ್ ಮಾಡಿಬಿಟ್ಟಿದೀಯಾ ಅಲ್ವಾ? ತಾಯಿಯು ಕೂಡ ಇನ್ನಿತರ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮಾರ್ಗದರ್ಶಕಿ ಅನ್ನೋದನ್ನು ಕೂಡ ನಿನ್ನ ಮಾತಲ್ಲಿ ಅಲ್ಲಲ್ಲಿ ಅದನ್ನು ತೋರಿಸಿಕೊಟ್ಟಿದೀಯಾ. ಅತ್ಯುತ್ತಮವಾಗಿ ಅಟೆಂಪ್ಟ್ ಮಾಡಿದೀಯಾ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನೇರವಾಗಿ ಮುಂದಿನ ತೀರ್ಪುಗಾರರಲ್ಲಿ ಕೇಳುವಂತ ಸಮಯ. ಗ್ಲಾನಿಸ್ ಸರ್, ಏನು ಹೇಳ್ತೀರಿ ಸೊ ದಶಮಿ ಅವರ ಮಾತಿನ ಬಗ್ಗೆ? ಹಾಯ್ ದಶಮಿ. ಹಾಯ್ ಸರ್. ನಿಮಗೆ ಇವತ್ತು ವಿಜಯದಶಮಿ. ಯಾಕಂತ ಹೇಳಿದರೆ ನೀವು ಮತ್ತು ನಿಮ್ಮ ತಾಯಿ ಇಬ್ಬರು ಸೇರಿ ಕಶ್ 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 ಮಾಡಿ ಕೊಂದಾಕಿದ್ರಿ. ರಿಯಲಿ ಯು ಎನ್ಕೌಂಟರ್ಡ್ ಯುವರ್ ಸ್ಪೀಚ್ ಇನ್ ಎ ಪಾಸಿಟಿವ್ ವೇ. ಥ್ಯಾಂಕ್ ಯು ಸರ್. ಯಾಕಂತ ಹೇಳಿದರೆ
ನೀವು ಒಂದು ಮಾತ್ರ ಎಡವಿದ್ರಿ, ನೀವು ನಿಮ್ಮ ತಾಯಿಯ ಹೆಸರನ್ನು ಹೇಳಿಲ್ಲ. ಹೇಳಿದಾಗ ಹೇಳಿದಾಗ ಓಕೆ ಓಕೆ ಸಾರಿ, ಅದೇ ನನಗೆ ಗುಂಗು ಬಿತ್ತಲ್ಲ ಮತ್ತೆ ಎಚ್ಚರ ಇರಲಿಲ್ಲ. ಓಕೆ, ನಿಮ್ಮ ಭಾಷಣಕ್ಕೆ ಬರುವಾಗ ನಿಮ್ಮಲ್ಲಿ ಇರುವ ಒಂದು ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ ನಿಮ್ಮಲ್ಲಿ ಇರುವಂಥದ್ದು ಯಾವುದಂತ ಹೇಳ್ತಾನೆ. ನಿಮ್ಮದು ವಾಯ್ಸ್ ಕ್ವಾಲಿಟಿ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್, ಆ ಮೈಕನ್ನು ಉಪಯೋಗಿಸುವ ರೀತಿ, ಒಂದು ಕೈಯಲ್ಲಿ ಮೈಕ್ ಹಿಡ್ಕೊಂಡ್ರೆ ಮತ್ತೊಂದು ಕೈಯಲ್ಲಿ ಹೇಗೆ ನೀವು ಒಂದು ಪ್ರಸ್ತುತಿಪಡಿಸ್ತೀರಾ, ಅದು ಆ್ಯಕ್ಷನ್ ನಿಮ್ಮಲ್ಲಿ ಇತ್ತು. ನಿಮ್ಮನ್ನು ನೋಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಿಮ್ಮ ವಯಸ್ಸಿನವರು ಪ್ರಭಾವಿತರಾಗಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮಲ್ಲಿ ಎಲ್ಲವೂ ಇದೆ. ಭಾಷಣಗಾರ್ತಿ ಆಗಲು ನಿಮ್ಮಲ್ಲಿ ಯಾವುದೆಲ್ಲ ಲಕ್ಷಣಗಳು ಬೇಕಲ್ಲ, ಗುಣಲಕ್ಷಣಗಳು, ಅದೆಲ್ಲವೂ ನಿಮ್ಮಲ್ಲಿ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಹಿಂದಿನ ಸಂಚಿಕೆಗಳು ಹೇಗಿದ್ವು ಅದು ನನಗೆ ಅರಿವಿಲ್ಲ, ಆದರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಪ್ರಸ್ತುತಪಡಿಸಿದ ರೀತಿ ನೋಡಿದರೆ ಯು ಮೇ ಬಿ ಒನ್ ಆಫ್ ದ ಫೈನಲಿಸ್ಟ್ಸ್. ಥ್ಯಾಂಕ್ ಯು ಸರ್. ಎಷ್ಟು ಹೇಳಿದಾನೆ, ಇನ್ನು ಹಿಂಕ್ ನಿಮಗೆ ತಲುಪಿತು ಅಂತ ಅನಿಸ್ತದೆ. ಆದರೂ ನಾವು ಎಷ್ಟು ಮ್ಯಾಚ್ ವಿನ್ ಆದರೂ ಅದು ಸೂಪರ್ವರೆಗೆ ಹೋದರೆ ಲಾಸ್ಟ್ ಎಷ್ಟು ಬೀಸ್ತಾರೆ ನೋಡಿ, ಅವರಿಗೆ ಗೆಲುವಾಗುವುದು. ಓಕೆ, ಈಗ ಬೀಸುವವರು ಯಾರು? ನಾವಿಬ್ರು ಬೀಸಿಯಾಗಿದೆ, ಇವರು ಈಗ ಸರಿ ಬೀಸ್ತಾರೆ, ಫುಲ್ ಬ್ಯಾಕ್ ಹಿಡಿದು ರೆಡಿ ಆಗಿದ್ದಾರೆ. ಅವರಲ್ಲೇ ಕೇಳೋಣ ಅಲ್ವಾ? ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳು ಅಲ್ವಿಂದಂತಿ ಸರ್, ದಶಮಿಯವರ ಮಾತಿನ ಬಗ್ಗೆ ತಮ್ಮ ಕಮೆಂಟ್ ಸರ್. ಎಂತ ನಾನೀಗ ಅಕ್ಕಿ ಬೀಸ್ಬೇಕಾ, ರಾಗಿ ಬೀಸ್ಬೇಕಾ, ಬೀಸುವವನ ಅಥವಾ ಬಲೆ ಬೀಸ್ಬೇಕಂತ ಗೊತ್ತಾಗೋದಿಲ್ಲ. ನಿಮ್ಮ ಮಾತು ಬೀಸಿ ಸರ್. ನೀವು ಹೇಗೆ ಮಾತನಾಡಿದ್ರಂದ್ರೆ, ನಿಮ್ಮ ತಾಯಿ ಹೆಸರು ಮಮತಾ ಅಂತೇಳಿ ಇಲ್ಲಿ ಕೂತ್ಕೊಂಡವ್ರಿಗೆ ಗೊತ್ತೇ ಆಗಲಿಲ್ಲ. ಮಮತೆ ಮಮತೆ ಅಂತ ಹೇಳಿ ಮಮತಾ ಅಂತ ಹೇಳಿದ್ರಿ ಅಲ್ವಾ? ಆರತಿ ಮೇಡಮ್ ಅದನ್ನು ಹಿಡ್ಕೊಂಡ್ರು. ಈ ಪುಣ್ಯಾತ್ಮ ನಿಮ್ಮ ಮಾತಿಗೆ ಕ್ಲೀನ್ ಬೋಲ್ಡ್. ಸೊ ನಿಮ್ಮ ಅಮ್ಮ ಸರ್ಕಾರಿ ಶಾಲೆ ಶಿಕ್ಷಕಿ, ಈಗ ಗಣತಿ ಉಂಟಾ? ಉಂಟು, ಆದ್ರೆ ಅವರಿಗೆ ವೆರಿಕೋಸ್ ಪ್ರಾಬ್ಲಮ್ ಇದೆಯಾ, ಮತ್ತೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯನ್ನು ಪುರಸ್ಕರಿಸಿ ಅವರಿಗೆ ಡ್ಯೂಟಿಯಿಂದ ಬಿಡುಗಡೆ ಮಾಡಿದಾರ? ಹೌದು ಸರ್. ಮತ್ತೆ ಅದೇ ಟೈಮಿಗೆ ಅವ್ರ ಅಮ್ಮಂಗೂ ಹುಷಾರಿರ್ಲಿಲ್ವಾ, ಅದೇ. ಮನೇಲಿ ಯಾರೆಲ್ಲ ಇದ್ದಾರೆ? ನಾನು, ಅಪ್ಪ, ತಂಗಿ, ಅಮ್ಮ. ನೀವು ಎಲ್ಲ ಅಪ್ಪ ಮಾತ್ರ ಒಂದು ಎಂಥದ್ದು ಮೈನಾರಿಟಿಯಾ, ಅಲ್ಪಸಂಖ್ಯಾತರು, ಮತ್ತು ನೀವು ಮೂವರು ಬಹುಸಂಖ್ಯಾತರು. ನೀನು ಅಮ್ಮನಿಗೆ ಸಪೋರ್ಟು, ಅಮ್ಮ ನಿನಗೆ ಸಪೋರ್ಟು. ನಿನಗೆ ಆಗುದಿಲ್ಲ ಅಂದರೆ ನಿನ್ನ ತಂಗಿ ಅಲ್ವಾ? ಸತ್ಯ ಹೇಳ್ಬೇಕು. ನಾನು ಮೊನ್ನೆ ನಿಮ್ಮ ಮನೆ ಹತ್ರ ದಾಟಿ ಹೋಗುವಾಗ ಎಂತ ಸ್ವರ ನಿಂದು ತಂಗಿಗೆ ಹಾಗೆ ಜೋರು ಮಾಡ್ತೀನಿ ನೀನು. ಅದು ಜೋರು ಮಾಡುದೆಲ್ಲ ಇರ್ತದೆ ಅಕ್ಕ ತಂಗಿ ಮಧ್ಯೆ ಅಲ್ಲ, ಪ್ರೀತಿ ಉಂಟು ತುಂಬಾ. ಯಾವಾಗ ಪ್ರೀತಿ? ಅವಳ ಹತ್ರ 2 ಲಾಡಿ ಇರುವಾಗ ನಿನ್ಗೆ ತುಂಬಾ ಪ್ರೀತಿ ಅಲ್ಲ? ಅವಳ ಹತ್ರ 2 ಚಾಕ್ಲೇಟ್ ಇರುವಾಗ ನಿಂಗೆ ತುಂಬಾ ಪ್ರೀತಿ ಅಲ್ವಾ? ಅವಳ ಕೈಯಲ್ಲಿ ರಿಮೋಟ್ ಇರುವಾಗ ನಿಂಗೆ ತುಂಬಾ ಪ್ರೀತಿ ಅಲ್ವಾ? ಮತ್ತೆ ಆ ರೀತಿಯಲ್ಲಿ ಬೈಯುವುದಾ ನೀನು? ಅದು ಒಂದೇ ಸತಿ ಕೋಪ ನೆತ್ತಿಗೆ ಇರುತ್ತೆ. ಮತ್ತೆ ಅಮ್ಮ ಆದರ್ಶ ಹೇಗೆ ಆಗ್ತಾರೆ? ಅಮ್ಮನ ಗುಣಗಳನ್ನು ನೀನು ಪಾಲಿಸ್ಬೇಕಲ್ವಾ? ಅದು ಬೈತ್ರು ಅಷ್ಟೊತ್ತಿಗೆಲ್ಲ. ಹೌದಾ? ನಾನು ಅಂದಾಜಿಗೆ ಗುಂಡು ಹಾಕಿದ್ದು ಮೇಡಮ್. ಎಲ್ಲ ಹೇಗೆ ಸತ್ಯ ಹೊರಗೆ ಬರುತ್ತೆ ನೋಡಿ. ಅಲ್ಲ, ಅಪ್ಪ ಯಾಕೆ ಇಷ್ಟ ಇಲ್ಲ? ಅಪ್ಪ ಇಷ್ಟ ಇಲ್ಲ ಅಂತ ನಾನೆಲ್ಲೂ ಹೇಳಲಿಲ್ಲಲ್ಲ ಸರ್. ಆದರ್ಶ ಯಾಕಿಲ್ಲ? ಅಪ್ಪ ಆದರ್ಶ ಅಪ್ಪನೂ ಆದರ್ಶವೇ. ಇಲ್ಲಿ ಒಬ್ರು ಟಾಪಿಕ್ ಮಾಡ್ಬೇಕಂತ ನಾನು ಅಮ್ಮನ್ ಚೂಸ್ ಮಾಡಿದೆ. ಅಪ್ಪನ್ಕಿಂತ ಅಮ್ಮನ ಪ್ರೀತಿ ನಮ್ಗೆಲ್ಲ ಜಾಸ್ತಿ ಬೇಗ. ಹೆಣ್ಮಕ್ಳಿಗೆ ಅಪ್ಪ ಜಾಸ್ತಿ ಇಷ್ಟ. ಹೌದು ಸರ್, ಸಪೋರ್ಟ್ ಅವರೇ ಮಾಡೋದು. ಅದು ಎಲ್ಲ ಹೌದು. ಅದು ನನಗೆ ಡೌಟ್ ಬರುತ್ತೆ. ಈಗ ನಾನು ನನ್ನ ಮಗಳಿಗೆ ತುಂಬಾ ಸಪೋರ್ಟ್ ಮಾಡ್ತೇನೆ. ನನ್ನ ಮಗಳು ನನಗೆ ತುಂಬಾ ಇಷ್ಟಪಡ್ತಾಳೆ. ಅವಳಿಗೆ ನಾಳೆ ಭಾಷಣ ಕೊಟ್ಟರೆ ಅವಳು ಅಮ್ಮನ ಬಗ್ಗೆ ಬರೆದ್ರೆ, ಈಗ ನೋಡಿ ಸರ್, ನಿಮ್ಗೇನೋ ಪ್ರೈವೇಟ್ ಅಲ್ಲಿ ನಿಮ್ಮ ಮಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ, ಅವಳು ನಿಮ್ಮ ಹತ್ರ ಹೇಳೋದಕ್ಕಿಂತ ಅಮ್ಮನ ಹತ್ರ ಶೇರ್ ಮಾಡಿಕೊಳ್ಳೋದು ಜಾಸ್ತಿ. ಯಾಕೆ ಜಾಸ್ತಿ? ಅಪ್ಪನಲ್ಲಿಯೂ ಕೂಡ ಮಾಡಬೇಕು. ಮಾಡ್ತಾರೆ, ಹಾಗಂತಲ್ಲ ನೋಡಿ. ದೇರ್ ಇಸ್ ನೋ ಪರ್ಸನಲ್ ಅಂಡ್ ಆಲ್. ನಾನು ಯಾವಾಗಲೂ ಹೇಳ್ತೇನೆ, ಓಪನ್ ಆಗಿ ಮಾತಾಡಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಓಪನ್ ಆಗಿ ಮಾತಾಡಬೇಕು. ಮೆಡಿಕಲ್ಗೆ ಹೋಗಿ ನಾವು ಸ್ಯಾನಿಟರಿ ಪ್ಯಾಡ್ ಅನ್ನು ಕೇಳುವಾಗ ಅವರೇ ಕಟ್ಟಿಕೊಟ್ಟು ಪ್ಲಾಸ್ಟಿಕ್, ಅದು ಕೂಡ ಕಪ್ಪು ಬ್ಯಾಗ್ನಲ್ಲಿ ಕೊಡ್ತಾರೆ. ನಾನು ತಪ್ಪು ಅಂತ ಹೇಳುವುದು ಅದನ್ನ. ಯಾಕೆ ಅದನ್ನ ಒಂದು ಮುಚ್ಚುಮರೆ ಮಾಡುವಂಥದ್ದು ಮಾಡಬಾರದು. ಏನು ಸಮಸ್ಯೆ ಇದ್ದರೆ ಅಪ್ಪನ ಹತ್ರ ಹೇಳು, ಅಮ್ಮನ ಹತ್ರ ಹೇಳು, ಅಥವಾ ಊಟ ಮಾಡುವಾಗ ಒಟ್ಟಿಗೆ ಹೇಳು.
ಅದು ಇದು ಇಂಥ ವಿಚಾರಗಳನ್ನು ಅಮ್ಮನಲ್ಲೇ ಹೇಳಬೇಕು, ಇಂಥ ವಿಚಾರಗಳನ್ನು ಅಪ್ಪನಲ್ಲೇ ಅಂತ ನೀವು ಯಾಕೆ ಐಸೋಲೇಟ್ ಮಾಡ್ತೀರಿ? ಹಾಗೆಂತ ಮಾಡುದಿಲ್ಲ ಅಲ್ಲ, ನಮ್ಮ ನಮ್ದು ಮಾತು ತುಂಬಾ ಜಾಸ್ತಿ ಆಯ್ತಾ ಅಂತ ನಿನ್ನನ್ನು ಸೆಲೆಕ್ಟ್ ಮಾಡಿ ಆಗ ಆಗಿದೆ. ಇಷ್ಟೇಯಾ ಖುಷಿ? ಇನ್ನೆಂತ ಹೇಳುದು ನಾನು. ಹೀಗೆ ಮಾತನಾಡಿ ಲಾಟ್ರಿ ಹೊಡೆದದ್ದಂತ ಹೇಳಿದ ವಿಷಯ ಗೊತ್ತಿಲ್ಲ ಅವರಿಗೆ. ಈ ಹುಡುಗಿಯರು ಮಾತನಾಡಲಿಕ್ಕೆ ನಿಂತರೆ ಮೂಲ ವಿಚಾರವನ್ನು ಮರೆತು ಬಿಡ್ತಾರೆ. ಓಕೆ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ತಂಗಿ ಹತ್ರ ಜಗಳ ಮಾಡ್ಲಿಕ್ಕಿಲ್ಲ. ಓಕೆ ಇನ್ನೊಮ್ಮೆ ನಿಮ್ಮ ಮನೆ ಹತ್ತಿರದಿಂದ ಹೋಗುವಾಗ ನನಗೆ ಎಲ್ಲಿಯಾದ್ರೂ ಆವಾಜು ನಿಮ್ಮ ಹತ್ರ ಕೇಳಿದ್ರೆ ನಾನು ನಿಮ್ಮ ಹೆಸರನ್ನು ಇಲ್ಲಿಂದ ಡಿಲೀಟ್ ಮಾಡ್ತೇನೆ. ಓಕೆ ಸರ್. ಆಯ್ತಾ? ಹಾ. ಒಮ್ಮೊಮ್ಮೆ ಜಗಳ ಮಾಡಿ, ಯಾಕಂದ್ರೆ ಅಪ್ಪ ಅಮ್ಮ ತುಂಬಾ ಕೊಂಡಾಟ ಮಾಡೋದು ಅವಳನ್ನೇ ಅಲ್ವಾ? ಹೌದು ಸರ್. ಅವಳ ಹೆಸರು ಎಂತದು? ಮಾನ್ವಿ. ಮಾನವಿನಿಗೆ ಏನು ಹೇಳಲಿಕ್ಕೆ ಬಯಸ್ತಿ ಇಲ್ಲಿಂದಲೇ ಹೇಳು. ಈ ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ಸರಿ ಕೂತ್ಕೊಂಡು ಕೇಳಲಿ. ಲೋ ಮಾನ್ವಿ, ನೋಡು ಅಕ್ಕ ಮಾತಾಡ್ತಾಳೆ, ಕೇಳು. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿಬೇಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ದಶಮಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವಿಜಯದಶಮಿ ಆಯ್ತು. ಹೌದು. ಸೊ ಇವತ್ತು ಕೂಡ ಹೋಗಿ ಸೆಲೆಬ್ರೇಷನ್ ಇದೆ. ಉಂಟು. ಉಂಟು. ಓಕೆ, ಹಾಗೇನೆ ಮುಂದಿನ ಸುತ್ತಿಗೂ ಕೂಡ ಆಲ್ ದ ಬೆಸ್ಟ್. ಒನ್ಸ್ Thank ಅಗೇನ್ you. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.